ಗುರು ಅದ್ ನೋಡಿದ್ರೆ ಎಂಟ್ರೆನ್ಸ್ ಅಲ್ಲೇ ಇದೆ. ನೀಟಾಗಿ ಹೊರಗಡೆ ಬ್ಯಾಗ್ ಇಟ್ಟು ಈ ಬಜಾರಿಗೆ ಎಂಟ್ರಿ ಕೊಟ್ವಿ. ಇಲ್ಲಿ ನಮಗೆ ಕಾಣಿಸಿದೆ ಈ ನೂಡಲ್ ಕಪ್ಪು. ಜಸ್ಟ್ ಹಾಟ್ ವಾಟರ್ ಹಾಕಿ 2 ನಿಮಿಷ ಬಿಟ್ರೆ ಆರ್ಟಿಫಿಷಿಯಲ್ ನೂಡಲ್ ರೆಡಿ ಅಂತೆ. ಆದ್ರೆ ನಮಗ್ ತಗೊಳಕ್ ಬಂದಿದ್ದು ಪೀನಟ್ ಬಟರ್. ಎಲ್ಲಾ ಬ್ರ್ಯಾಂಡ್ ನ ರೇಟು ವೇಟು ಚೆಕ್ ಮಾಡಿ ಕೊನೆಗೆ ಇದನ್ನ ಎತ್ಕೊಂಡು ಹೊಟ್ವಿ. ಈವ್ನಿಂಗ್ ಹಿಂಗೆ ಬ್ರೋಗಳನ್ನ ಕರ್ಕೊಂಡು ಟೀ ಕುಡಿಯಕ್ ಹೊಟ್ವಿ. ಅವಾಗ ಗೊತ್ತಾಗಿದೆ ಅವ್ರ ಫ್ರೆಂಡ್ ಗೆ ಗಿಫ್ಟ್ ಕೊಡೋ ಪ್ಲಾನ್ ಹಾಕ್ತಿದ್ದಾರೆ. ಈಗ ಬಂದಿದೆ ಟ್ರೆಂಡ್ಸ್ ಗೆ. ಇಲ್ಲಿನ ಕ್ರಿಸ್ಮಸ್ ಟೈಮ್ ಅಲ್ಲಿ ಸೀಕ್ರೆಟ್ ಸ್ಯಾಂಟಾ ಅಂತ ಆಡ್ತಾರಂತೆ. ಮ್ಯಾಟರ್ ಅಷ್ಟೇ ಫ್ರೆಂಡಿಗೆ ಗಿಫ್ಟ್ ಕೊಡ್ಬೇಕು, ಬಟ್ ಅದು ಅವ್ರಿಗೆ ಇವರೇ ಕೊಟ್ಟಿದ್ದು ಅಂತ ಗೊತ್ತಾಗ್ಬಾರ್ದಂತೆ. ಈ ತರ ಎಲ್ಲ ನಾನು ನೋಡ್ತಿರೋದು ಫಸ್ಟ್ ಟೈಮ್. ಗುರು ಒಂದ್ ಒಳ್ಳೆ ಶರ್ಟ್ ಎತ್ಕೊಂಡ್ವಿ ಅಷ್ಟೇ. ಬೆಳಗ್ಗೆ ಎದ್ದು ಶಿಸ್ತಾಗಿ ರೆಡಿಯಾಗಿ ಬಸ್ ಹತ್ತಿದ್ದೆ. 1-2 ದಿನ ಕ್ರಿಸ್ಮಸ್ ಹಾಲಿಡೇ ಇದೆ, ಸೊ ಸುಮ್ನೆ ಸುತ್ತೋಣ ಅಂತ ಹೊರಟಿ ನಾನ್ ಬಂದಿದ್ದೆ ಧರ್ಮಸ್ಥಳ. ಹೋಟೆಲಿಗೆ ಬಂದು ಒಂದ್ ಬನ್ಸು ಕಾಫಿ ತಗೊಂಡೆ. 35 ರೂಪಾಯಿ ಹೋಗಿ ಸ್ವಲ್ಪ ಬ್ಲೇಡ್ ಗುರು. ದರ್ಶನಕ್ಕೆ ಹೋಗೋಣ ಅಂದ್ರೆ ಅಣ್ಣ ಬರೋವರೆಗೂ ವೇಟ್ ಮಾಡ್ಬೇಕು. ಅಲ್ಲಿ ತನಕ ಏನ್ ಮಾಡೋದು ಅಂತ ಒಂದ್ ರೌಂಡ್ ಹಾಕೊಂಬೋಣ ಅಂತ ಸುತ್ತಾ ಹೋದೆ. ಅವಾಗ ನನಗೆ ಕಾಣಿಸಿದೆ ಈ ಸ್ಪಾಟ್. ರೀಲ್ಸ್ ಗಳಲ್ಲಿ ನೋಡಿದ್ದೆ, ಬಟ್ ಇವತ್ತೇ ಈ ಸ್ಪಾಟ್ ನ ಅಬ್ಸರ್ವ್ ಮಾಡಿದ್ದೆ ಗುರು. ಅದ್ ನೋಡಿದ್ರೆ ಎಂಟ್ರೆನ್ಸ್ ಅಲ್ಲೇ ಇದೆ. ದರ್ಶನ ಮುಗೀತು. ನೆಕ್ಸ್ಟ್ ಇಲ್ಲಿ ಪ್ರೊಸೀಜರ್ ಎಲ್ಲಾರು ಫಾಲೋ ಮಾಡೋ ತರ ಊಟಕ್ಕೆ ಬಂದ್ವಿ. ನೆಲದ ಮೇಲೆ ಕೂತ್ಕೊಂಡು ಇಲ್ಲಿ ಊಟ ಮಾಡೋ ವೈಬೇ ಬೇರೆ ಗುರು. ಎಂಟ್ರೆನ್ಸಿಗೆ ಇನ್ನೊಂದ್ಸಲಿ ಬಂದು ಫೋಟೋ ಹೊಡೆದು ಸ್ಟೇಟಸ್ ಹಾಕಿ 2 ರೂಪಾಯಿ ಕೊಟ್ಟು ನಮ್ ಚಪ್ಪಲ್ ವಾಪಸ್ ಇಸ್ಕೊಂಡೆ. ಇದ್ರೂ ಕಂಟಿನ್ಯೂ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.